ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಮೋಘ ವಿಜಯನಗರ ಸಾಮ್ರಾಜ್ಯ ಆಳಿದ ನಾಡು. ಪವಿತ್ರ ತುಂಗಭದ್ರಾ ಹರಿಯುವ ಬೀಡು. ಯುನೆಸ್ಕೋ ವಿಶ್ವ ಪರಂಪರೆಯ ಮಹಾತಾಣ. ಭಾರತದ ವಾಸ್ತುಶಿಲ್ಪ ರಾಜಧಾನಿ. ಹೌದು ಸ್ನೇಹಿತರೆ, ಅದೇ ಕರ್ನಾಟಕದ ಉಕ್ಕಿನ ನಾಡು ಬಳ್ಳಾರಿ, ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಬೋಲ್ಡ್ ಸಿಟಿ ಆಫ್ ಕರ್ನಾಟಕ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಉಕ್ಕಿನ ನಾಡಿನ 10 ಅದ್ಭುತ ಪ್ರವಾಸಿ ಸ್ಥಾನಗಳ ಪರಿಚಯನ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಫೋಕಸ್ ಮಾಡೋಣ ಬಳ್ಳಾರಿ. ಬಳ್ಳಾರಿ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 320 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹುಬ್ಬಳ್ಳಿ ಧಾರವಾಡದಿಂದ 213 ಕಿಲೋಮೀಟರ್ ದೂರದಲ್ಲಿದೆ. ದೂರದ ಗುಲ್ಬರ್ಗಾದಿಂದ ಸುಮಾರು 304 ಕಿಲೋಮೀಟರ್ ದೂರದಲ್ಲಿದೆ. ಬಳ್ಳಾರಿ ಜಿಲ್ಲೆಯನ್ನು ಭೇಟಿ ಮಾಡುವುದಕ್ಕೆ ಸೆಪ್ಟೆಂಬರ್ನಿಂದ ಫೆಬ್ರವರಿ ಸೂಕ್ತವಾದ ಸಮಯ. ಯಾಕಂದರೆ ಬೇಸಿಗೆಯ ಕಾಲ ತುಂಬಾ ಸೆಕೆ ಹಾಗೂ ಬಿಸಿಲಿನಿಂದ ಕಾದಿರುತ್ತದೆ. ಹಂಪೆ. ಹಂಪೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವಂತಹ ಒಂದು ಅತ್ಯದ್ಭುತವಾದಂತಹ ಪ್ರವಾಸಿ ಕೇಂದ್ರ. ಸಾವಿರದ 336ರಿಂದ 1565ರವರೆಗೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದನ್ನ ಆಗ ವಿಜಯನಗರ ಎಂದು ಕೂಡ ಕರೆಯಲಾಗುತ್ತಿತ್ತು. ಹಂಪೆಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಿದೆ. ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪೆ ಬಜಾರ್ ಎನಿಸಿಕೊಂಡಿದ್ದ ಬೀದಿಯಲ್ಲಿ ವಜ್ರಾಭರಣಗಳನ್ನು ತೂಕದ ಮಾದರಿಯಲ್ಲಿ ಮಾರುತ್ತಿದ್ದರಂತೆ. ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣವನ್ನು ತಡೆಯದೆ ಅಂತ್ಯಗೊಂಡಿತು ಹಂಪೆ. ಆವಾಗಿನಿಂದ ಆಯಿತು ಅದು ಹಾಳಾದ ಹಂಪೆ, ಹಾಳು ಹಂಪೆ. ಹಂಪೆಯಲ್ಲಿದ್ದ ಅನೇಕ ಸ್ಮಾರಕಗಳು ನಾಶವಾದವು. ಇಂದು ವಿರೂಪಾಕ್ಷ ದೇವಾಲಯ, ಹಜಾರ ರಾಮ ದೇವಸ್ಥಾನ, ಸಪ್ತಸ್ವರ ಸಂಗೀತ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ವಿಶ್ವವಿಖ್ಯಾತ ಕಲ್ಲಿನ ರಥ, ಮಹಾನವಮಿ ದಿಬ್ಬ, ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ, ಕಮಲ್ ಮಹಲ್, ಬಡವಿ ಲಿಂಗ, ಆನೆಲಾಯ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೀವು ಹಂಪೆಯಲ್ಲಿ ನೋಡಬಹುದು. ಹಂಪೆಯನ್ನು ನೋಡಲು ಸುಮಾರು 2 ರಿಂದ 3 ದಿನಗಳಾದರೂ ಬೇಕಾಗುತ್ತದೆ. ಹಂಪೆ ಹುಬ್ಬಳ್ಳಿ ಧಾರವಾಡದಿಂದ 165 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಬೆಂಗಳೂರಿನಿಂದ ಸುಮಾರು 344 ಕಿಲೋಮೀಟರ್ ದೂರದಲ್ಲಿದೆ. ಹಂಪೆ ಬಳ್ಳಾರಿಯಿಂದ ಸರಿಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ತುಂಗಭದ್ರಾ ಜಲಾಶಯ, ತುಂಗಭದ್ರಾ ಡ್ಯಾಮ್. ತುಂಗಭದ್ರಾ ಅಣೆಕಟ್ಟನ್ನು ಪಂಪಸಾಗರ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಅಣೆಕಟ್ಟು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಮುನಿರಾಬಾದಲ್ಲಿದೆ. ಇದು
ನೀರಾವರಿ, ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ ಸೇವೆ ಮಾಡುವ ಒಂದು ಅಣೆಕಟ್ಟಾಗಿದೆ. 2441 ಮೀಟರ್ ಉದ್ದ ಹಾಗೂ 49.38 ಮೀಟರ್ ಎತ್ತರ ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ನೀರಾವರಿ ಉದ್ದೇಶದಿಂದ ನಿರ್ಮಾಣಗೊಂಡಿದೆ. ಇದು ಹೊಸಪೇಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. 33 ಬಹುದೊಡ್ಡ ಗೇಟುಗಳನ್ನು ಹೊಂದಿರುವಂತಹ ತುಂಗಭದ್ರಾ ಅಣೆಕಟ್ಟು ಬಹುದೊಡ್ಡ ಗಾತ್ರವನ್ನು ಹೊಂದಿದೆ. ಇಲ್ಲಿ ಸುಂದರವಾದಂತಹ ಬೃಂದಾವನದಂತಹ ಉದ್ಯಾನವಿದೆ. ಉದ್ಯಾನದಲ್ಲಿ ಜಿಂಕೆ ವನ, ಪಕ್ಕದ ಮನೆ ಗಾತ್ರದ ಹಕ್ಕಿ ಪಂಜರ, ಗುಲಾಬಿ ವನ, ನೇರಳಿನ ವೃಕ್ಷಗಳು, ಅಲಂಕಾರಿಕ ಸಸ್ಯಗಳು, ಕೊಳಗಳು, ಕಾರಂಜಿಗಳು, ಮತ್ಸ್ಯಾಲಯಗಳು ಉದ್ಯಾನದ ಸೊಬಗನ್ನು ಹೆಚ್ಚಿಸಿ ನೋಡುಗರ ಮನಸ್ಸನ್ನು ಸೆಳೆಯುತ್ತವೆ. ತುಂಗಭದ್ರಾ ಅಣೆಕಟ್ಟು ಬಳ್ಳಾರಿಯಿಂದ ಸುಮಾರು 54 ಕಿಲೋಮೀಟರ್ ದೂರದಲ್ಲಿದೆ. ಈ ಅಣೆಕಟ್ಟನ್ನು ನೀವು ವರ್ಷದ 12 ತಿಂಗಳು ಭೇಟಿ ಕೊಡಬಹುದು. ಬಳ್ಳಾರಿ ಕೋಟೆ, ಬಳ್ಳಾರಿ ಫೋರ್ಟ್. ಬಳ್ಳಾರಿ ಕೋಟೆ ಏಕಶಿಲಾ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಇದು ಏಷ್ಯಾದಲ್ಲೇ 4ನೇ ಸ್ಥಾನ ಹೊಂದಿರುವಂತಹ ಅತಿ ಅದ್ಭುತವಾದಂತಹ ಮೊನೊಲಿಥಿಕ್ ರಾಕ್ ಅಥವಾ ಏಕಶಿಲಾ ಬೆಟ್ಟ ಎಂದು ಹೇಳಬಹುದು. ಇದನ್ನು ಬಳ್ಳಾರಿ ಗುಡ್ಡ ಅಥವಾ ಬಳ್ಳಾರಿ ಫೋರ್ಟ್ ಹಿಲ್ ಎಂದು ಕೂಡ ಕರೆಯುತ್ತಾರೆ. ಈ ಕೋಟೆಯನ್ನು 2 ಭಾಗಗಳಲ್ಲಿ ನಿರ್ಮಿಸಲಾಗಿದೆ, ಮೇಲುಕೋಟೆ ಮತ್ತು ಕೆಳಕೋಟೆ. ದಾರೋಜಿ ಕರಡಿ ಧಾಮ. ವಿಶ್ವ ಪರಂಪರೆಯ ಕೇಂದ್ರ ಹಂಪಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವ ದಾರೋಜಿ ಕರಡಿ ಧಾಮ ಉತ್ತರ ಕರ್ನಾಟಕದ ಏಕಮೇವ ವನ್ಯಧಾಮವೂ ಹೌದು. ಕರಡಿಗಳ ರಕ್ಷಣೆಗಾಗಿಯೇ ನಿರ್ಮಿಸಲಾಗಿರುವ ಕರಡಿಧಾಮವನ್ನು ಕಿಷ್ಕಿಂಧೆಯ ಮಡಿಲ ಕಲ್ಲುಗಡ್ಡುಗಳ ಮಧ್ಯೆ ರಚಿಸಿ ಈಗ ಬರೋಬ್ಬರಿ 10 ವರ್ಷಗಳಾಗಿವೆ. ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ವನ್ಯಧಾಮ ಇದಾಗಿದೆ. ಈ ಧಾಮಕ್ಕೆ ನೀವು ಭೇಟಿ ನೀಡಿ ಜಾಂಬವಂತನ ದರ್ಶನ ಪಡೆಯಬೇಕೆ? ಹಾಗಾದರೆ ಬೆಳಗ್ಗೆ 5:30ರಿಂದ 6:30 ಒಳಗೆ ಅಥವಾ ಸಾಯಂಕಾಲ 4ರಿಂದ 6 ಗಂಟೆಯ ಅವಧಿಯಲ್ಲಿ ರಕ್ಷಣಾ ಗೋಪುರದಲ್ಲಿ ನಿಂತರೆ ನಿಮಗೆ ಹಲವಾರು ಕರಡಿಗಳು ಕಾಣಿಸುತ್ತವೆ. ಈ ಕರಡಿಧಾಮ ಬಳ್ಳಾರಿಯಿಂದ 85 ಕಿಲೋಮೀಟರ್ ದೂರದಲ್ಲಿದೆ. ಸಂಡೂರು. ಬಳ್ಳಾರಿ ಜಿಲ್ಲೆಯ ಸಂಡೂರು ಎಂದರೆ ಬಿಡುವಿಲ್ಲದ ಗಣಿಗಾರಿಕೆ ನಡೆಯುವ ಪ್ರದೇಶ ಎಂದು ಇಡೀ ಜಗತ್ತಿಗೆ ಗೊತ್ತು. ಆದರೆ ಅಷ್ಟೊಂದು ಗಣಿಗಾರಿಕೆಯ ನಡುವೆಯೂ ಸಂಡೂರಿನ ಸುತ್ತಮುತ್ತ ಈಗಲೂ ಸಹ ಪ್ರಾಕೃತಿಕವಾಗಿ ವಿಸ್ತಾರವಾದ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳಿದ್ದು ಪ್ರವಾಸಿಗರನ್ನು ತನ್ನೆಳೆಯುವ ಶಕ್ತಿ ಈ ಜಾಗಕ್ಕಿದೆ. ಆದರೂ ವಿಶೇಷವಾಗಿ ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿಯ ಬೆಟ್ಟ ಗುಡ್ಡಗಳು ತುಂಬಾನೇ ಸುಂದರವಾಗಿರುತ್ತವೆ. ಶ್ರೀಗಂಡಿ ನರಸಿಂಹಸ್ವಾಮಿ ದೇವಸ್ಥಾನದ ಹಿಂಬದಿಯಲ್ಲಿ ನಾರಿಹಳ್ಳ ಹರಿಯುತ್ತದೆ. ಈ ಜಾಗದಲ್ಲಿ ಸತತವಾಗಿ ನೀರು ಹರಿಯುವುದರಿಂದ ಪರ್ವತಗಳ ದೊಡ್ಡ ಕಲ್ಬಂಡೆ ಸೀಳಿ ನೋಡುವವರಿಗೆ ರಮಣೀಯ ಅನುಭವ ನೀಡುತ್ತದೆ. ನಾರಿಹಳ್ಳವನ್ನು ಮಾನಸ ಸರೋವರ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಮಾನಸ ಸರೋವರ ಪ್ರಸಿದ್ಧ ಕನ್ನಡ ಚಿತ್ರವನ್ನು ಇಲ್ಲಿಯೇ ಚಿತ್ರಿಸಲಾಗಿತ್ತು. ಮುಂದಿನ ಭಾಗದಲ್ಲಿ ಬಳ್ಳಾರಿ ಭಾಗ 2 ಮುಂದಿನ ತಿಂಗಳು ಬಿಡುಗಡೆಯಾಗುತ್ತದೆ. ಆ ವಿಡಿಯೋ ನೋಡಲು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಈಗಲೇ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಕೂಡ ಕೊಡಿ. ಇಷ್ಟವಾದಲ್ಲಿ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.